ಇವತ್ತು ನಾನು ಥೈರಾಯ್ಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಥೈರಾಯ್ಡ್ ಇತ್ತೀಚೆಗೆ ಆಲ್ಮೋಸ್ಟ್ ಇದೊಂದು ಸ್ವಲ್ಪ ಹಿಂದೆ ಎಲ್ಲ ಇರಲಿಲ್ಲ ಇದ್ರ ಬಗ್ಗೆ, ಮತ್ತೆ ಇಷ್ಟೊಂದು ನಾಲೆಡ್ಜ್ ಕೂಡ ಇರಲಿಲ್ಲ ಈ ಥೈರಾಯ್ಡ್ ಬಗ್ಗೆ. ಬಟ್ ಇತ್ತೀಚೆಗೆ ಸ್ವಲ್ಪ ಏನಾದರೂ ಇಲ್ಲಿ ಸ್ವೆಲ್ಲಿಂಗ್ ಆದ್ರೆ ಅಥವಾ ಪೇಯ್ನ್ ಬರ್ತಾ ಇದ್ರೆ ಹೋಗಿ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಅದನ್ನ ಹೇಗೆ ಕಂಡುಹಿಡಿಯೋದು ಮತ್ತೆ ಅದರದ್ದು ಲಕ್ಷಣಗಳು ಏನು ಅಂತ ನೋಡೋದಾದ್ರೆ, ಮೊದಲಿಗೆ ಥೈರಾಯ್ಡ್ ಅನ್ನುವಂಥದ್ದು ನಮ್ಮ ಈ ಕುತ್ತಿಗೆ ಇರುತ್ತೆ ಅಲ್ವಾ, ಸೊ ಈ ಸೆಂಟ್ರಲ್ಲಿ ಅದು ಇರುತ್ತೆ. ಸೊ ಇದರಿಂದ ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಈ ಹಾರ್ಮೋನ್ ಏನಕ್ಕಪ್ಪ ಮನುಷ್ಯನ ಬಾಡಿಯಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಅವನ ಬೆಳವಣಿಗೆಗೋಸ್ಕರ. ಅಂದ್ರೆ ಈಗ ನೀವು ಎಷ್ಟೊಂದು ಜನ ನೋಡಿರ್ತೀರಲ್ವಾ, ಕುಳ್ಳಿಗಿರ್ತಾರೆ, ಇಷ್ಟಿಷ್ಟೇ ಇರ್ತಾರೆ. ಸೊ ಅವರ ಬಾಡಿಯಲ್ಲಿ ಈ ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನ್ ಸರಿಯಾಗಿ ಏನು ರಿಲೀಸ್ ಆಗದೆ ಇರೋದಕ್ಕೆ ಅವರು ಬೆಳವಣಿಗೆ ಆಗೋದೇ ಇಲ್ಲ. ಇನ್ನು ಈ ಥೈರಾಯ್ಡ್ ಅಲ್ಲಿ ಎರಡು ರೀತಿಯಾದಂತಹ ವಿಧಾನ ಇದೆ ಥೈರಾಯ್ಡ್. ಒಂದು ಹೈಪೋಥೈರಾಯ್ಡ್, ಇನ್ನೊಂದು ಹೈಪರ್ ಥೈರಾಯ್ಡ್. ಹೈಪೋಥೈರಾಯ್ಡ್ ಅಂದ್ರೆ ಥೈರಾಯ್ಡ್ ಕಮ್ಮಿ ಆಗುವಂಥದ್ದು, ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಆಗುವಂಥದ್ದು. ಹೈಪರ್ ಥೈರಾಯ್ಡ್ ಅಂದ್ರೆ ಜಾಸ್ತಿ ಆಗುವಂಥದ್ದು. ಇನ್ನ ಹೈಪರ್ ಥೈರಾಯ್ಡ್ ಅಂತ ನೋಡೋದಾದ್ರೆ ಅವರಿಗೆ ಥೈರಾಯ್ಡ್ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಅವರು ಹೇಗಿರ್ತಾರಪ್ಪ, ಅವ್ರಿಗೆ ಅದರದ್ದು ಲಕ್ಷಣಗಳು ಏನಪ್ಪಾ ಅಂತ ನೋಡೋದಾದ್ರೆ, ಹೈಪರ್ ಥೈರಾಯ್ಡ್ ಅಲ್ಲಿ ಅವರ ವೆಯ್ಟ್ ಲಾಸ್ ಆಗಂತದ್ದು. ಅಂದ್ರೆ ಸಡನ್ ಆಗಿ ಈಗ ಹೇಗೆ ಹೈಪೋಥೈರಾಯ್ಡ್ ಅಲ್ಲಿ ಅವರ ವೆಯ್ಟ್ ಗೈನ್ ಆಗುತ್ತೆ, ಅದೇ ರೀತಿ ಹೈಪರ್ ಥೈರಾಯ್ಡ್ ಅಲ್ಲಿ ಅವರ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ದಪ್ಪ ಇದ್ದಂತರು ಸಡನ್ ಆಗಿ ವೆಯ್ಟ್ ಲಾಸ್ ಆಗುವಂತದ್ದು. ಮತ್ತೆ ಅವರ ಕೈಗಳು, ಈ ನಾವು ಅಂಗೈ ಅಂತ ಏನ್ ಹೇಳ್ತೀವಿ, ಈ ಅಂಗೈ ಎಲ್ಲ ಸ್ವೆಟ್ ಆಗುವಂತದ್ದು, ಪ್ಲಸ್ ತುಂಬಾ ಸುಸ್ತಾಗೋದು. ಆಮೇಲೆ ಈಗ ಕೆಲವ್ರಿಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಅವರು ನಡೆದಾಡುವಂತ ಟೈಮಲ್ಲಿ ಅಂದ್ರೆ ಅವರ ಹೆಜ್ಜೆ ಪಾದ ಅಂತ ಏನ್ ಹೇಳ್ತೀವಿ, ಸೊ ಅದೆಲ್ಲದು ಸ್ವೆಟ್ ಆಗಿ ಗುರುತುಗಳು ಬೀಳುವಂತದ್ದು, ಈ ತರದೆಲ್ಲದೂ ಸಹ ಇರುತ್ತೆ. ಸೊ ಇನ್ನು ಈ ಹೈಪೋಥೈರಾಯ್ಡ್ ಅಲ್ಲಿ ನಿಮ್ಗೆ ಇನ್ ಕೇಸ್ ಹೈಪೋಥೈರಾಯ್ಡ್ ಆಗಿದ್ರೆ ಅದು ಅದ್ರ ಲಕ್ಷಣ ಹೇಗಿರುತ್ತಪ್ಪ ಅಂದ್ರೆ, ಸಡನ್ ಆಗಿ ವೆಯ್ಟ್ ಗೇನ್ ಆಗುವಂಥದ್ದು. ಅಂದ್ರೆ ಈಗ ಕೆಲವರು ಒಂದು 40 kg 50 kg ಈ ತರ ಇದ್ರೆ ರ್ಯಾಂಡಮ್ ಆಗಿ ಅವ್ರದ್ದು ವೆಯ್ಟ್ ಒಂದು 65 70 ಈ ತರ ಅಂದ್ರೆ ಗುಂಡುಗಾಗುವಂಥದ್ದು. ನೆಕ್ಸ್ಟ್ ತಲೆ ಕೂದಲೆಲ್ಲ ಉದುರೋ ಅಂಥದ್ದು, ಇನ್ ಕೆಲವ್ರಿಗೆ ಮರವು ಬರುವಂಥದ್ದು. ಸೊ ಈ ತರದೆಲ್ಲದು ಆಗುತ್ತೆ. ಬೇರೆ ಶುಗರ್ ಎಲ್ಲ ಹೇಗೆ ನೀವು ಟೆಸ್ಟ್ ಮಾಡಿಸ್ತೀರಲ್ವಾ, ಸೊ ಅದೇ ರೀತಿ ಹೋಗಿ ನಿಮ್ಮ ಹತ್ತಿರದ ಲ್ಯಾಬ್ಗಳಲ್ಲಿ ನೀವು ಟೆಸ್ಟ್ ಮಾಡಿಸ್ಬೋದು. ಒಂದು ಬ್ಲಡ್ ಟೆಸ್ಟ್ ಇರುತ್ತೆ, ಸಿಂಪಲ್ ಅಷ್ಟೇ. ಸೊ ಇದರಲ್ಲಿ ನಿಮಗೆ ಥೈರಾಯ್ಡ್ ಇದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತೆ. ಮೆಡಿಸನ್ ನ ತಗೋಬಹುದು. ಕೆಲವ್ರು ಅನ್ಕೊಂಡಿರ್ತೀರಾ ಲೈಫ್ ಟೈಮ್ ಮೆಡಿಸನ್ ನ ತಗೋಬೇಕಾ ಈ ಥೈರಾಯ್ಡ್ ಬಂದ್ರೆ ಅಂತ. ಖಂಡಿತವಾಗಿಯೂ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಥೈರಾಯ್ಡ್ ಮೆಡಿಸನ್ ಬಂದು 100 mg 50 mg 25 mg ಈ ತರ ಇರುತ್ತೆ. ಬಟ್ ಏನಂದ್ರೆ ನಿಮ್ಗೆ ಅದು ಕಮ್ಮಿ ಆಗ್ತಾ ಆಗ್ತಾ ಸೇಮ್ ಈ ಶುಗರ್ ಡೋಸೇಜ್ ನ ಹೇಗೆ ಕಮ್ಮಿ ಮಾಡ್ತಾರೆ, ಅದನ್ನು ನಿಮ್ಗೆ mg ಅನ್ನ ಅಂದ್ರೆ ಡೋಸೇಜ್ ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಮತ್ತೆ ಈ ಟ್ಯಾಬ್ಲೆಟ್ ನ ತಗೊಳ್ಳೋದ್ರಿಂದ ನಿಮ್ಗೆ ಬೇರೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇರೋದಿಲ್ಲ. ಓಕೆನಾ? ಸೊ ನಿಮ್ಗೆ ಈ ರೀತಿಯಾದಂತಹ ಯಾರಿಗಾದ್ರೂ ಲಕ್ಷಣಗಳಿದ್ರೆ ಖಂಡಿತ ಹೋಗಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಥೈರಾಯ್ಡ್ಗೆ ಟ್ರೀಟ್ಮೆಂಟ್ ಇದೆ, ಭಯ ಪಡುವಂತ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್.